ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ನಾಳೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅದರ ಸಂಭ್ರಮಾಚರಣೆಗೆ ತುಮಕೂರಿನಲ್ಲಿ ಇವತ್ತು ಸಮಾವೇಶವೊಂದು ನಡೆಯಿತು. ಸಾಧನಾ ಸಮಾವೇಶ. ದಾಖಲೆ ಸಂಖ್ಯೆಯ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮ. 1,52,000 ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತು ವಿತರಿಸುವ ಸಾಧನಾ ಸಮಾವೇಶ ನಡೆಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಇದು. ಈ ಖಾತಾ, ಪೋಡಿ, ಕಂದಾಯ ಗ್ರಾಮ, ಹಕ್ಕುಪತ್ರ, ನಿವೇಶನ ಪತ್ರ, 600 ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೇಮಕಾತಿ ಆದೇಶ, ಕರ್ನಾಟಕ ಸರ್ಕಾರದ ಮತ್ತೊಂದು ಎಲ್ಲವೂ ನಡೆದವು. ಈ ಎಲ್ಲ ಫಲಾನುಭವಿಗಳ ಪರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, 10ಕ್ಕೂ ಹೆಚ್ಚು ಸಚಿವರಿದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಂದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಭಾಗವಹಿಸಿದ್ದ ಜನರ ಸಂಖ್ಯೆ 1 ಲಕ್ಷ ದಾಟಿತ್ತು ಅಂತ ಹೇಳ್ತಾರೆ. ಭಾರತೀಯ ಜನತಾ ಪಕ್ಷ ಮಾಡಿದೆ. ನೀಟ್ ಹಗರಣ ಅಂತ ಹೇಳ್ತೇವೆ. ಮೊನ್ನೆ ನಡೆದಂತ ನೀಟ್ ಪರೀಕ್ಷೆಯಲ್ಲಿ 22 ಲಕ್ಷ ಯುವಕರು ಆ ನೀಟ್ ಪರೀಕ್ಷೆ ಬರೆದಿದ್ರು. ಅವರ ಪ್ರಶ್ನೆ 3 ವರ್ಷದ ಸಾಧನೆಗಳ ಪುಸ್ತಕ ಬಿಡುಗಡೆಯಾಯಿತು. ಬಂದಿದ್ದ ನಾಯಕರುಗಳು ಒಬ್ಬರಿಗಿಂತ ಒಬ್ಬರು ಅಬ್ಬರದ ಭಾಷಣ ಮಾಡಿದ್ರು. ಸರ್ಕಾರ ಕೊಟ್ಟ ಗ್ಯಾರಂಟಿಗಳಿಗೆ ಜೈಕಾರ, ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ. ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಣೆ ಮಾಡಿ ಬೆಂಗಳೂರು ನಂಗೆ ಅಭಿವೃದ್ಧಿ ಮಾಡಿ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು. ಎರಡ್ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಡೀಸೆಲ್ ಬೆಲೆ 48 ರೂಪಾಯಿ, 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಒಂದು ಗ್ಯಾಸ್ ಸಿಲಿಂಡರ್, ಮನೆ ಬಳಕೆಗೆ ಮಾಡತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಚೇ ದಿನ್ ಅಂತ ಕರೀಬೇಕಾ? ಅಚ್ಚೇ ದಿನ್ ಅಂತ ಕರೀಬೇಕಾ? ಈಗ ಮೊನ್ನೆ 3 ರೂಪಾಯಿಗೂ ಹೆಚ್ಚು ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. 1,11,00,000 ಜನರಿಗೆ ಈ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಲ್ಲ, ಡಬಲ್ ಗೌರ್ಮೆಂಟ್ ಇತ್ತಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟ್. ಇಂಥದ್ದೊಂದು ಕೆಲಸ ನೀವು ಮಾಡಕ್ಕಾಗ್ಲಿಲ್ಲ. ಕೋವಿಡ್ ಅಲ್ಲಿ ಸತ್ತಂತ ಜನರಿಗೆ, ಕೋವಿಡ್ ಅಲ್ಲಿ ನರಳಂತ ಜನರಿಗೆ ನಿಮ್ ಕೈಲಿ ಸರಿಯಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ಕಾಗ್ಲಿಲ್ಲ. ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನಮ್ಮ ಗ್ಯಾರಂಟಿಯನ್ನ ಗಮನದಲ್ಲಿ ಇಟ್ಕೊಂಡು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಅಡುಗೆ ಎಣ್ಣೆ ಕಡಿಮೆ ಉಪಯೋಗಿಸಿ, ಚಿನ್ನ ತಗೋಬೇಡಿ. ನಿಮ್ಮ ಮಾಂಗಲ್ಯ ಚಿನ್ನನ ತೆಗೆದಾಕ್ಬಿಟ್ಟು ಚಿನ್ನನೂ ಬೇಡ, ಅರ್ಶಿನ ಕೊಂಬು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವಿಪಕ್ಷ ಬಿಜೆಪಿ ಸರ್ಕಾರದ 3 ವರ್ಷಗಳ ವೈಫಲ್ಯಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತು.
ಕಾಂಗ್ರೆಸ್ ನಡೆಸಿದ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಸಾಧನಾ ಸಮಾವೇಶ? ನಿಮ್ಮ ಸಾಧನೆ ಆದ್ರೂ ಏನು ಅಂತ. ಸ್ವಾಮಿ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದೀರಿ? ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆ ಆದರೂ ಕೂಡ ಏನು? ನೆರೆ ಮತ್ತು ಬರದ ಸಂದರ್ಭದಲ್ಲಿ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಸಲುವಾಗಿ ಏನಾದ್ರು ನೆರವಿಗೆ ನೀವೇನೋ ನಿಮ್ಮ ಸರ್ಕಾರ ಬಂದಿದೆಯಾ? ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ ಆದ್ಯತೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾರು ನೀಡಿದೆಯಾ? ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿಯನ್ನ ಕಣ್ಮುಂದಿಡ್ಕೊಂಡು ಇವತ್ತೇನಾರು ಹಣವನ್ನು ಬಿಡುಗಡೆ ಮಾಡೋದಕ್ಕೆ, ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೆ ನಿಮ್ಗೇನಾದ್ರು ಸಾಧ್ಯ ಆಗಿದೆಯಾ? ಕೃಷಿ ಕ್ಷೇತ್ರಕ್ಕೆ ಈ ಸರ್ಕಾರ ಕಿಂಚಿತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿರ್ತಕ್ಕಂಥ ಉದ್ಯಮಿಗಳು, ಕೈಗಾರಿಕೋದ್ಯಮಿಗಳು ಕರ್ನಾಟಕನ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆಯೇ ವಿನಃ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಖಾಲಿ ಹುದ್ದೆಗಳು ಭರ್ತಿ ಆಗದೇನೆ ಹಾಗೆ ಬಿದ್ದಿರುವಂತದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿಲ್ಲ ಅಂತೇಳಿ ಎಲ್ಲೂ ಕೂಡ ಮುಖ್ಯಮಂತ್ರಿ ಹೇಳಿಲ್ಲ, ಬದಲಾಗಿ ಸದನದಲ್ಲೇ ಒಪ್ಕೊಂಡ್ರು ಅದ್ರ ಬಗ್ಗೆ. ಬಹುಶಃ ಈ ತರ ಒಬ್ಬ ಶಿಕ್ಷಣ ಸಚಿವರು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಒಟ್ಟು ರಾಜ್ಯದಲ್ಲಿ ಇವತ್ತು 40,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಕೂಡ ಅದನ್ನು ಅಪಾಯಿಂಟ್ಮೆಂಟ್ ಇವತ್ತಿಗೂ ಕೂಡ ಆಗಿಲ್ಲ. ಸ್ವತಃ ಮುಖ್ಯಮಂತ್ರಿಗಳ ಜಿಲ್ಲೆ ಇವತ್ತು ಡ್ರಗ್ ಮಾಫಿಯಾಗಿ ಇವತ್ತು ಕೇಂದ್ರ ಆಗಿರ್ತಕ್ಕಂಥದ್ದು, ಡ್ರಗ್ ಫ್ಯಾಕ್ಟರಿಗಳಲ್ಲಿ ಮೇಲೆದ್ದಿರುವಂಥದ್ದು. ರಾಜ್ಯದ ಜೈಲುಗಳ ಪರಿಸ್ಥಿತಿ ಏನಾಗಿದೆ? ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು, ಕುಣಿಯೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡು ಅಹಿಂದ ಸಮುದಾಯಗಳನ್ನ ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅಪಕೀರ್ತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲ್ತದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಸಾಧನಾ ಸಮಾವೇಶ ಅಲ್ಲ, ಸತ್ತ ಸರ್ಕಾರದ ಒಂದು ಸಮಾರಾಧನೆ. ಕೆಲವು ಸಚಿವರು ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಥರ ಎಕ್ಸ್ಪರ್ಟ್ಗಳ ಥರ ಮಾತನಾಡ್ತಾರೆ. ಇವ್ರುಗಳ ಸಾಧನೆ ಇವ್ರವ್ರ ಇಲಾಖೆಗಳಲ್ಲಿ ಏನು ಮಾಡಿದ್ದಾರೆ? ಇವತ್ತು ಕೃಷ್ಣ ಬೈರೇಗೌಡರು ಅಲ್ಲಿ ತುಮಕೂರಲ್ಲಿ ನಿಂತ್ಕೊಂಡು ಏನು ಹೇಳ್ತಾರೆ ಅದು ಮುಖ್ಯ ಅಲ್ಲ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ಜನರು ದುಡ್ಡನ್ನು ಪೋಲ್ ಮಾಡುವಂಥ ಕೆಲಸ ಇವತ್ತು ಸಾಧನಾ ಸಮಾವೇಶ ಮೂಲಕ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.